ಎಲ್ಲರಿಗೂ ನಮಸ್ಕಾರ. ದೀಪಿಕಾ ಮಾಸ್ಟರ್ ಕನ್ನಡ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕರೆಕ್ಟಾಗಿ ಮನೆಯಲ್ಲೇ ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದು ಮಾಡೋದು ತುಂಬಾ ಈಸಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 3 ಕಪ್ಪಷ್ಟು ಅವಲಕ್ಕಿನ ತೊಗೊಳ್ತಿದ್ದೀನಿ. ಸೊ ನೀವು ನೋಡ್ಕೊಂಡು ತೊಗೊಳ್ಳಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರಂತ. ಇವಾಗ ನಾವು ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕಬೇಕು. ಇದು ಸ್ವಲ್ಪ ಮುಳುಗಬೇಕು, ಜಾಸ್ತಿ ಏನು ಬೇಡ. ಸ್ವಲ್ಪ ಮುಳುಗುವಷ್ಟು ಒಂದು ಸತಿ ನೀರು ಹಾಕಿಬಿಟ್ಟು ಕೈಯಿಂದ ಕಲಸಿ. ಜಾಸ್ತಿನೂ ಪ್ರೆಷರ್ ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪ ಮೇಲ್ಗಡೆಯಿಂದ ಕಲಿಸ್ಬಿಟ್ಟು ಅದೇನು ಡಸ್ಟ್ ಇದೆಯಲ್ಲ ಅದು ಹೋಗೋವರೆಗೂ ಮಾತ್ರ. ಸೊ ಇದನ್ನು ನೀರನ್ನು ನಾನು ಒಂದು ಕಡೆ ಜಾನಿಸ್ಕೊತೀನಿ. ನೋಡಿ, ಜಸ್ಟ್ ಈ ಥರ ಮಿಕ್ಸ್ ಮಾಡಿ ಒಂದು ಕಡೆ ಜಾನಿಸ್ಕೊಂಡಿದ್ದೀನಿ. ಇನ್ನೊಂದು ಸತಿ ಮತ್ತೆ ಹಾಕಿಬಿಟ್ಟು ಸೇಮ್ ಪ್ರೊಸೆಸ್ ಮಾಡಿ ಇನ್ನೊಂದು ಸತಿನೂ ಈ ಥರ ಜಾನಿಸ್ಕೊಂಡೆ. 2 ಸತಿ ಈ ಥರ ಮಾಡಿದ್ದೀನಿ. ಕರೆಕ್ಟಾಗಿ ಕ್ಲೀನಾಗಿ ಆಗುತ್ತೆ ಅವಲಕ್ಕಿ. ನೆಕ್ಸ್ಟ್ ನಾನು ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ ಚೆನ್ನಾಗಿ ಎಲ್ಲ ಕಡೆ ಹರಡ್ಕೋಬೇಕು. ಸೊ ನೀರು ಕೈಯಿಂದ ಏನು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಜಾನಿಸಿ ತಾನೇ ನೀರೆಲ್ಲ ಹೋಗಿಬಿಡುತ್ತೆ. ಸೊ ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಆ್ಯಂಡ್ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಸೊ ಸಕ್ಕರೆ ಮತ್ತು ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಸಾಫ್ಟ್ನೆಸ್ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಹಾರ್ಡ್ ಆಗಲ್ಲ, ಅವಲಕ್ಕಿ ಸಾಫ್ಟಾಗಿರುತ್ತೆ. ಸೊ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸದಾಗಿ ನೋಡ್ತಿದ್ರೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೋಡಿ, ಇವಾಗ ಇನ್ನೊಂದು ಪಾತ್ರೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ 4 ರಿಂದ 5 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಸೊ ಅದಾದ ನಂತರ ನಾನಿಲ್ಲಿ 1 ಸ್ಪೂನಷ್ಟು ಸಾಸಿವೆನ ಹಾಕ್ತಿದ್ದೀನಿ. ಅದು ಬಿಸಿಯಾಗಿ ಚಟಪಟ ಅಂದಮೇಲೆ 1 ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಒಂದು ದೊಡ್ಡದಾಗಿರೋ ಈರುಳ್ಳಿನ ಹೆಚ್ಚಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ನಿಮ್ದೇನಾದರೂ ಒಪಿನಿಯನ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ನಾನು ಇದಕ್ಕೆ ಬಟಾಣಿನ ಹಾಕೋತಿದ್ದೀನಿ. ಹಸಿ ಬಟಾಣಿ ಇವಾಗ ಚಳಿಗಾಲದಲ್ಲೇ ಕಡಿಮೆ ರೇಟಲ್ಲೆಲ್ಲ ಸಿಗುತ್ತೆ. ನೋಡಿ, ಇದು ಬೇಡ ಅಂತಂದರೆ ನೀವು ಇದು ಸ್ಕಿಪ್ ಮಾಡಿಬಿಟ್ಟು ಶೇಂಗಾನೂ ಹಾಕೋಬೋದು, ಕಡಲೆ ಬೀಜನೂ ಹಾಕೋಬೋದು, ಅದು ಆಪ್ಷನಲ್ಲು. ಸೊ ನೆಕ್ಸ್ಟ್ ನಾನು ಇದಕ್ಕೆ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿನ ಹೆಚ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಒಂದು ದೊಡ್ಡದಾಗಿರೋ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಸೊ ಇದೆಲ್ಲ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಒಂದು ಸತಿ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು 2 ಚಮಚದಷ್ಟು ಅರಿಶಿಣ ಹಾಕ್ತಿದ್ದೀನಿ. ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಅರಿಶಿಣ ಎಲ್ಲ ಅವಲಕ್ಕಿಗೂ ಮಿಕ್ಸ್ ಆಗಬೇಕು. ಸೊ ಅರಿಶಿಣ ಹಾಕಿದ್ಮೇಲೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಿಗೆ ನಿಮ್ಗೆ ಬೇಕಂದರೆ ನಿಂಬೆ ಹುಳಿನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲ, ಅದು ಆಪ್ಷನಲ್ಲು. ಸೊ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ, ಕೆಲವೊಬ್ಬರು ಇವಾಗಲೇ ಹಾಕೋತಾರೆ, ಕೆಲವರು ಏನು ಮಾಡ್ತಾರೆ ತಿನ್ನಬೇಕಾದ್ರೆ ಎಕ್ಸ್ಟ್ರಾ ಮೇಲ್ಗಡೆಯಿಂದ ಹಾಕೋತಾರೆ. ನೋಡಿ, ಇದೆಲ್ಲ ಕಲಿತಾದ್ಮೇಲೆ ಇವಾಗ ಚೆನ್ನಾಗಿ ಸಾಫ್ಟಾಗಿದೆ ಅವಲಕ್ಕಿ, ಅದನ್ನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಸೊ ಈ ಥರ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ನಿಧಾನ ಮಿಕ್ಸ್ ಮಾಡ್ಕೋಬೇಕು. ಅದು ಎಲ್ಲ ಕಡೆ ಚೆನ್ನಾಗಿ ಕಲಿಸ್ಬೇಕು. ಈ ಟೈಮಲ್ಲಿ ಫ್ಲೇಮ್ ತುಂಬ ಕಡಿಮೆ ಇಡಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅವಲಕ್ಕಿ. ನೋಡಿ, ಫ್ಲೇಮ್ ಕಡಿಮೆ ಇಟ್ಟು ನಿಧಾನ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಆಮೇಲೆ ಸಪ್ರೇಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಗ್ಯಾಸ್ ಮೇಲೆ ಇಡ್ತಾರೆ. ಸೊ ಹಾಗೆ ಮಾಡೋಕ್ಕೇನು ಹೋಗಬೇಡಿ. ಆಫ್ ಮಾಡೋದು ಆನ್ ಮಾಡೋದು, ಜಸ್ಟ್ ಫ್ಲೇಮ್ ಕಡಿಮೆ ಇಟ್ಬಿಟ್ಟು ಮಿಕ್ಸ್ ಮಾಡಿ. ಸೊ ಕೊನೆಗೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ನಾನು ಕೊತ್ತಂಬರಿನ ಹೆಚ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಲಾಸ್ಟಲ್ಲಿ. ಅದು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ. ನೋಡಿ, ಪರ್ಫೆಕ್ಟಾಗಿ ಈಸಿಯಾಗಿ ಅವಲಕ್ಕಿನ ಹೇಗೆ ಮಾಡೋಂತ ತೋರಿಸಿದ್ದೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಕೆಲವೊಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಇರುತ್ತೆ. ಹೋಪ್ಸೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ನಾನು ಯಾರೆಲ್ಲ ಹಳೆ ವಿಡಿಯೋ ನೋಡಿಲ್ಲ, ಹಳೆ ರೆಸಿಪಿ ವೀಡಿಯೋಸ್ ನೋಡಿಲ್ಲ ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಹೋಗಿ ಒಂದು ಸತಿ ವಿಸಿಟ್ ಮಾಡಿ ನೋಡಿ. ಹೋಪ್ಸೋ ಅವು ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗ್ಬೋದು. ಸೊ ಮುಂದಿನ ರೆಸಿಪಿ ಜೊತೆ ನಾನು ನಿಮಗೆ ನಾಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್.